ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಊದಲು ಕುಕ್ ಮಾಡ್ತಾ ಇದ್ದೀನಿ. ಟುಡೇ ಐ ಆಮ್ ಕುಕಿಂಗ್ ಬಾರ್ನ್ಯಾರ್ಡ್ ಮಿಲ್ಲೆಟ್. 2 ಗ್ಲಾಸ್ ಆಫ್ ಬಾರ್ನ್ಯಾರ್ಡ್ ಮಿಲ್ಲೆಟ್. 2 ಗ್ಲಾಸು ಊದಲು ಚೆನ್ನಾಗಿ ತೊಳೆದುಕೊಂಡು 8-10 ಗಂಟೆ ನೆನೆಸಿಡಬೇಕು. ನಾನು ಇದನ್ನು ಚೆನ್ನಾಗಿ ತೊಳೆದು ನೆನೆಸಿಡ್ತಾ ಇದ್ದೀನಿ. Wash well and soak for 6 to 8 hours or 10 hours. I already soaked 8 hours. Let's make a lemon marinade. 4 ಗ್ಲಾಸು ನೀರನ್ನು ಹಾಕಿ ಕುದಿತರಿಸಬೇಕು. 4 glass of water, bring to a boil. Mustard seeds, 1 teaspoon of mustard seeds. Urad dal, chana dal, dry curry leaves, red chili and green chili. Also lemon juice. ಉದ್ದಿನ ಬೇಳೆ, ಕಡಲೆಬೇಳೆ, ಸಾಸಿವೆ, ಹಸಿಮೆಣಸು, ಒಣಮೆಣಸು, ಕರಿಪತ್ತ ಎಲ್ಲ ಸೇರಿಸಬೇಕಾಗ್ತದೆ. Now add millet. ಈಗ ಊದಲು ಸೇರಿಸಿ ಬೇಯಿಸೋಣ. ಚೆನ್ನಾಗಿ ಬೇಯಿಸಿ. 1 teaspoon of salt, 1 ಟೀ ಚಮಚ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿ. ಲೆಮನ್ ಜ್ಯೂಸ್, 2 tablespoon of lemon juice. You can add more or less. ನಾನು 2 ಚಮಚ ಲೆಮನ್ ಜ್ಯೂಸನ್ನು ತಗೊಳ್ತಾ ಇದ್ದೀನಿ. ನೀವು ಜಾಸ್ತಿ ಕಮ್ಮಿ ಕೂಡ ಸೇರಿಸಬಹುದು. ಸ್ವಲ್ಪ ಜಾಸ್ತಿ ಸೇರಿಸಿದ್ರೂ ಚೆನ್ನಾಗಿರ್ತದೆ. ಇದು ಆಮೇಲೆ ಉಪಯೋಗಕ್ಕೆ. ಹಾಗೆ ಪೀನಟ್ಸನ್ನು ತಗೊಂಡಿದ್ದೀನಿ, ಶೇಂಗಾಗಳನ್ನು. ಕುಕ್ ಆಗ್ತಾ ಬಂದಿದೆ, ನೀರು ಇಂಗುತ್ತಾ ಬಂದಿದೆ. ಆಫ್ಟರ್ 10 minutes like this. 10 ನಿಮಿಷಗಳ ನಂತರ ಹೀಗೆ ಆಗಿದೆ. ಕವರ್ and cook for another 10 to 12 minutes. ಮತ್ತೆ 10 ರಿಂದ 12 ನಿಮಿಷ ಬೇಯಿಸಿ. ಈಗ ಆಲ್ರೆಡಿ ಆಗಿದೆ, ರೆಡಿ. ಇಟ್ಟು ಸೈಡ್ ಬದಿಗೆ ಇಟ್ಟು ಈಗ ಒಗ್ಗರಣೆಯನ್ನು ಕೊಡೋಣ. ಆ್ಯಡ್ ಆಯಿಲ್, ಎಣ್ಣೆಯನ್ನು ಹಾಕಿ. 1 ಸೌಟ್ನಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಆ್ಯಡ್ ಮಸ್ಟರ್ಡ್ ಸೀಡ್ಸ್, ಸಾಸಿವೆಯನ್ನು ಹಾಕಿ ಚಟಪಟಾಯಿಸಿ. ಕಡಲೆಬೇಳೆ ಹಾಕಿ ಫ್ರೈ ಮಾಡಿ. ಆ್ಯಡ್ ಚನಾ ದಾಲ್, ಆ್ಯಡ್ ಉರದ್ ದಾಲ್, ಉದ್ದಿನ ಬೇಳೆಯನ್ನು ಸೇರಿಸಿ ಚೆನ್ನಾಗಿ ಗೋಲ್ಡನ್ ಕಲರ್ ಫ್ರೈ ಮಾಡಿ. Now it's ready. Add red chili, ಕೆಂಪು ಮೆಣಸನ್ನು ಸೇರಿಸಿ ಫ್ರೈ ಮಾಡಿ. ಹಾಗೆ ಹಸಿಮೆಣಸು ಕೂಡ ಹಾಕಿ. ಆ್ಯಡ್ ಗ್ರೀನ್ ಚಿಲ್ಲಿ and fry it. Add curry leaves also. ಕರಿಪತ್ತ ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ.
ಈಗ ಶೇಂಗಾ ಬೀಜ ಕೂಡ ಸೇರಿಸಿ. ಆ್ಯಡ್ ಪೀನಟ್ ಆಲ್ಸೋ. ದಿಸ್ ಪೀನಟ್ ಆಲ್ರೆಡಿ ರೋಸ್ಟೆಡ್. ಈ ಪೀನಟ್ಸ್ ಶೇಂಗಾಗಳು ಮೊದಲೇ ಫ್ರೈ ಮಾಡಿದ್ದು ಇದೆ, ಅದಕ್ಕಾಗಿ ಜಾಸ್ತಿ ಫ್ರೈ ಮಾಡ್ತಾ ಇಲ್ಲ. ಟರ್ಮರಿಕ್ ಪೌಡರ್, ಅರಿಶಿಣವನ್ನು ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಜಸ್ಟ್ ಫ್ರೈ. ನೌ ಆ್ಯಡ್ ಕುಕ್ಡ್ ಬಾರ್ನ್ಯಾರ್ಡ್. ಈಗ ರೆಡಿಯಾದ ಕೂದಲು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ವೆಲ್. ಲೆಟ್ಸ್ ಆ್ಯಡ್ ಲೆಮನ್ ಜ್ಯೂಸ್. ಲಿಂಬು ರಸವನ್ನು ಸೇರಿಸೋಣ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಉಪ್ಪು ಸೇರಿಸಿ ರುಚಿಗೆ. ಆ್ಯಡ್ ಸಾಲ್ಟ್ ಫಾರ್ ಟೇಸ್ಟ್ and mix it well. Cover and cook for another 2 minutes. After 2-3 minutes it's ready. Let's serve now. ಈಗ ಇದು ರೆಡಿ ಆಗಿದೆ. ಇದನ್ನು ಸರ್ವ್ ಮಾಡೋಣ.